ಗೌರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆ 9ನೇ ಅಧ್ಯಾಯ, ಪ್ರಸಿದ್ಧವಾದ ಶ್ಲೋಕ 22ನೇ ಶ್ಲೋಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಲ್ಲರಿಗೂ ಗೊತ್ತಿರುವಂತಹ ಬಹಳ ಪ್ರಸಿದ್ಧವಾದ ಶ್ಲೋಕ. ವಿಷ್ಣು ಸಹಸ್ರನಾಮದಲ್ಲಿಯೂ ಹೇಳ್ತೀವಿ, ಭಗವದ್ಗೀತೆಯಲ್ಲೂ ಹೇಳ್ತೀವಿ. ಏನಿದ್ರ ಅರ್ಥ? ಭಗವಂತನನ್ನು ಸತತವಾಗಿ ಚಿಂತನೆ ಮಾಡಿದ್ರೆ ಭಗವಂತ ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ. ಆದ್ದರಿಂದ ನಾವು ಪ್ರತ್ಯೇಕವಾಗಿ ನಾನು ಮಾಡ್ತೀನಿ, ನಾನೇ ಗೆದ್ದೆ ಹಾಗೆ ಅಂತೆಲ್ಲ ಹೇಳೋದು ಬೇಡ. ಭಗವಂತನ ಶರಣ ಹೋದರೆ ಭಗವಂತ ನಮ್ಮ ಯೋಗಕ್ಷೇಮವನ್ನು, ನಮ್ಮ ನಿತ್ಯ ಜೀವನದಲ್ಲಿ ಬೇಕಾಗಿರುವಂತಹ ಎಲ್ಲ ಊಟ, ವಸತಿ, ವಸ್ತ್ರ ಎಲ್ಲ ಕೊಡ್ತಾನೆ ಹಾಗೆ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಯಾರು ಕೊಡ್ತಾನೆ ಅನ್ನೋದು ಪ್ರಶ್ನೆ. ಭಗವಂತ ಕೊಡ್ತಾನೆ. ಯಾರು ಕೊಡ್ತಾನೆ? ಭಕ್ತಿ ರೀತಿಯಲ್ಲಿ ನೋಡಿದಾಗ ಸತತವಾಗಿ ಭಗವಂತನ ನಾಮಸ್ಮರಣೆ, ಧ್ಯಾನ ಆ ಥರ ಮಾಡಿದವರಿಗೆ ಕೊಡ್ತಾನೆ ಹಾಗೆ ಅಂತ ಒಂದು ಪ್ರತೀತಿ. ಆದರೆ ಶಂಕರರು ಆ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಲ್ಲ. ನಮಗೆ ಮುಖ್ಯ ಶಂಕರರು ಏನು ಹೇಳ್ತಾರೆ ಅಂತ, ಮಿಕ್ಕ ಆಚಾರ್ಯರು ಏನು ಹೇಳ್ತಾರೆ ಅನ್ನೋದು ಮುಖ್ಯವೇ ಅಲ್ಲ ನಮಗೆ. ಸೊ ಶಂಕರರು ಹೇಳೋದು ತುಂಬ ಪ್ರಧಾನ. ಆ ರೀತಿಯಲ್ಲಿ ನೋಡಿದಾಗ ತುಂಬ ಸರಳವಾಗಿ, ಸಂಕ್ಷಿಪ್ತವಾಗಿ, ಒಂದೇ ಒಂದು ಸಾಲಲ್ಲಿ ಸ್ಟ್ಯಾಂಪ್ ಹೊಡೆದಾಗ ಶಂಕರರು ಹೇಳ್ತಾರೆ ಯಾರು ಭಗವಂತ ಯೋಗಕ್ಷೇಮವನ್ನು ನೋಡ್ಕೊತಾನೆ ಹಾಗೆ. ಸೊ ನೋಡೋಣ, ಭಾಷ್ಯ ಚೆನ್ನಾಗಿದೆ. ಅನನ್ಯಾಃ ಅಪ್ರತಗ್ಭೂತಾಃ ಪರಂ ದೇವಂ ನಾರಾಯಣಂ ಮಾಂ ಆತ್ಮತ್ವೇನ ಗತಾಃ ಸಂತಃ ಚಿಂತಯಂತಃ ಮಾಂ ಯೇ ಜನಾಃ ಸನ್ಯಾಸಿನಃ ಪರ್ಯುಪಾಸತೆ ತೇಷಾಂ ಪರಮಾರ್ಥದರ್ಶಿನಾಂ ನಿತ್ಯಾಭಿಯುಕ್ತಾನಾಂ ಸತತಾಭಿಯೋಗಿನಾಂ ಯೋಗಕ್ಷೇಮಂ ಯೋಗಃ ಅಪ್ರಾಪ್ತಸ್ಯ ಪ್ರಾಪಣಂ ಕ್ಷೇಮಃ ತದ್ರಕ್ಷಣಂ ತದುಭಯಂ ವಹಾಮಿ ಪ್ರಾಪಯಾಮಿ ಅಹಂ ಜ್ಞಾನೀ ತು ಆತ್ಮೈವ ಮೇ ಮತಂ ಸರಳವಾಗಿದೆ. ಜ್ಞಾನೀತು ಆತ್ಮೈವ ಮೇ ಮತಂ ಸ ಚ ಮಮ ಪ್ರಿಯಃ ಇತಿ ಪೂರ್ವಮೇವ ಉಕ್ತತ್ವಾತ್ ತಸ್ಮಾತ್ ತೇ ಮಮ ಆತ್ಮಭೂತಾಃ ಪ್ರಿಯಾಶ್ಚ ಇತಿ. ಇದು ಮೊದಲನೇ ಪ್ಯಾರಾಗ್ರಾಫ್. ಇದು ನೋಡೋಣ ಫಸ್ಟ್. ಇವಾಗ ಮೂಲ ಪದ ಏನು? ಅನನ್ಯಾಃ ಅಂತಿದೆ. ಆಮೇಲೆ ಯೇ ಜನಾಃ ಅಂತಿದೆ. ಎಲ್ಲ ಮೂಲ ಅದನ್ನು ಹೇಳ್ತಾ ಇರೋದು. ಯೇ ಜನಾಃ ಅಂದರೆ ಯಾವ ಮನುಷ್ಯರೆಲ್ಲರೂ. ಮತ್ತು ಮಾಂ ಅಂತಿದೆ. ಮಾಂ ಅಂದರೆ ಪರಮೇಶ್ವರ, ಕೃಷ್ಣ, ನಾರಾಯಣ, ವಿಷ್ಣು, ಭಗವಂತ ಅಂತ ಇಲ್ಲಿ ಮಾಂ. ಅನನ್ಯ ಅಂತಿದೆ. ಅನ್ಯ ಅಂದ್ರೇನು? ನನಗಿಂತ ಬೇರೆ ಆಗಿರುವಂಥದ್ದು ಅನನ್ಯ ಅಂದರೆ ನನಗಿಂತ ಬೇರೆ ಅಲ್ಲದೆ ಇರುವಂಥದ್ದು ಅಂತ ಅಲ್ವಾ? ಅದಕ್ಕೆ ಶಂಕರರು ಏನು ಬರೀತಾರಲ್ಲಿ? ಅನನ್ಯ ಹಾಗೆ ಅಪೃಥಗ್ಭೂತ. ಪೃಥಕ್ ಅಂದರೆ ನನಗಿಂತ ಭಿನ್ನವಾಗಿರುವಂಥದ್ದು ಅಂತ. ಐ ಕ್ಯಾನ್ ಡಿಸ್ಟಿಂಕ್ಟ್ಲಿ ಸಿ ಅದರ್ ದ್ಯಾನ್ ಮೀ. ಪೃಥಕ್ ಡಿಸ್ಟಿಂಕ್ಷನ್, ಪ್ರತ್ಯೇಕ. ಅಪೃಥಕ್ ಮೀನ್ಸ್ ನೋಡೋಕ್ಕಾಗಲ್ಲ, ಡಿಸ್ಟಿಂಕ್ಷನ್ ಇಲ್ಲ ಅಂದರೆ
ನಾನೇ ಆಗಿದ್ದೀನಿ ಅಂತ. ಅಪೃಥಗ್ಭೂತಾ. ಬೇರೆ ಆಚಾರ್ಯರ್ಸೆಲ್ಲ ಏನು ಮಾಡ್ತಾರೆ, ವಿಶೇಷ ಕಲ್ಯಾಣ ಗುಣಗಣನಾಥ ಪರಮೇಶ್ವರ ಈಶ್ವರ ಅಂತ ಹೇಳ್ಬಿಡ್ತಾರೆ. ಈಶ್ವರನು ನಾರಾಯಣನು. ಇಲ್ಲಿ ಶಂಕರ ನೋಡಿ ಅನನ್ಯಾಗ ಹಾಗೆ ಅಪೃಥಗ್ಭೂತಾ, ವೇರ್ ಐ ಆಮ್ ನಾಟ್ ಸೀಯಿಂಗ್ ಅದರ್ ದ್ಯಾನ್ ಮೀ. ಅನ್ಯ ಅಂದಿದ ತಕ್ಷಣ ಬಂದರೆ ಏನಾಯಿತು, ದ್ವೈತ ಬಂದ್ಬಿಡ್ತು. ಅನ್ಯ ಮೀನ್ಸ್ ದ್ವೈತ. ದ್ವೈತದಲ್ಲಿರೋನಿಗೆ ಯೋಗಕ್ಷೇಮ ಮಹಾಮಿ ಅಂತ ಯಾಕೆ ಹೇಳಬೇಕು ಅಲ್ವಾ? ನಾವೊಂದು ಸಾಲು ಬಿಟ್ಟೆ, ಇಂಟ್ರಡಕ್ಷನ್ ಕೊಟ್ಟಿದ್ರು ಮೇಲ್ಗಡೆ, ಪರ್ಪಸ್ ಆಗಿಬಿಟ್ಟೆ. ಅದು ಮೇಲ್ಗಡೆ ಒಂದು ಇಂಟ್ರಡಕ್ಷನ್ ಇದೆ ನೋಡಿ. ಇವಾಗ ಹೇಳಬೇಕು, ಪುನರ್ ನಿಷ್ಕಾಮಾಹ ಸಮ್ಯಕ್ ದರ್ಶಿನಃ. ಅದು ಇಂಟ್ರಡಕ್ಷನ್ ಫಾರ್ ದಿ ಶ್ಲೋಕ. ಪುನಃ ಅಂತ ಹಾಕ್ತಾರೆ. ಮತ್ತೆ ಯಾರು ನಿಷ್ಕಾಮ ಭಕ್ತಿಯನ್ನು ಮಾಡಿದ್ದಾರಲ್ವ ಅವರಿಗೆ ಒಂದು ಸಮ್ಯಕ್ ದರ್ಶಿ ಇದೆ. ಸಮ್ಯಕ್ ದರ್ಶಿ ಎಂದು ಈಕ್ವಿಪಾಯ್ಸ್ ಸ್ಟೇಟ್ ಇದೆ ಮನಸ್ಸಿನಲ್ಲಿ. ಸಮ್ಯಕ್ ದರ್ಶಿನ ಹೈಸ್ಕೊಂಡು ಈಕ್ವಿಪಾಯ್ಸ್ ಸ್ಟೇಟ್. ಪುನಃ ಅಂತ ಹಾಕಿರೋದು ಯಾಕೆ? ಹಿಂದಿನ ಶ್ಲೋಕ ಯಾವುದು 20-21ರಲ್ಲಿ ಸಕಾಮ ಭಕ್ತಿಯನ್ನು ಪರಮೇಶ್ವರ ಹೇಳಿದ. ತ್ರೈವಿದ್ಯಾಮಾಂ ಸೋಮಪಾ ಭೂತಪಾಪ ಅಂತ 20ರಲ್ಲಿ ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲ. ಪುಣ್ಯ ಮಾಡಿದವ್ರ ಮೇಲೆ ಹೋಗ್ತಾರೆ ಮತ್ತೆ ಬರ್ತಾರೆ. ಇದನ್ನು ನಾವು ನೋಡಿ ಆಯಿತು. ಇಲ್ಲಿ ಹೇಳ್ತಿದ್ದಾನೆ, ನಿಷ್ಕಾಮ ಕರ್ಮವನ್ನು ಮಾಡಿದವ್ರಿಗೆ, ಚಿತ್ತಶುದ್ಧಿ ಆಗಿರೋರಿಗೆ ಸಮ್ಯಕ್ ದರ್ಶಿತ್ವ, ಈಕ್ವಿಪಾಯ್ ಸ್ಟೇಟ್, ಎಲ್ಲವನ್ನು ಸಮತೋಲನದಲ್ಲಿ ಜೀವನವನ್ನು ನಡೆಸುವಂತಹ ಯೋಗ್ಯತೆ ಅವರಿಗಿರುತ್ತೆ. ಅಂದರೆ ಏನು? ಅವನು ಜ್ಞಾನಿಯಾಗಿದ್ದಾನೆ ಅಂತ ಅರ್ಥ. ಹಿ ಹ್ಯಾಸ್ ಬಿಕಮ್ ಎ ಸೆಲ್ಫ್ ರಿಯಲೈಸ್ಡ್ ಮಾಸ್ಟರ್. ಈಗ ಗೃಹಸ್ಥಾಶ್ರಮದಲ್ಲಿ ಇದ್ದಿಯೂ ನಿಷ್ಕಾಮ ಕರ್ಮವನ್ನು ಮಾಡ್ತಾ ಇರ್ತಾರೆ ಒಬ್ಬ ವ್ಯಕ್ತಿ. ಗೃಹಸ್ಥಾಶ್ರಮದಲ್ಲಿದ್ದು ನಿಷ್ಕಾಮ ಕರ್ಮವನ್ನು ಒಬ್ಬ ವ್ಯಕ್ತಿ ಮಾಡ್ತಿರ್ತಾನೆ. ಸನ್ಯಾಸಾಶ್ರಮವನ್ನು ತಗೊಂಡು ವೇದಾಂತ ಶ್ರವಣ ಮನನ ಮಾಡಬೇಕು ಅಂತ ಒಬ್ಬ ಸನ್ಯಾಸಿಗೆ ಆಸೆ ಇರುತ್ತೆ. ಅದು ವಿವಿಧಿಷಾ ಸನ್ಯಾಸ. ಇವಾಗ ನಾವಿದ್ದೀವಲ್ಲ, ಅದೆಲ್ಲ ವಿವಿಧಿಷಾ ಸನ್ಯಾಸ. ಇಲ್ಲಿ ಸಕಾಮ ಕರ್ಮದ ಬಗ್ಗೆ ಮಾತಾಡ್ತಾನೆ ಇಲ್ಲ, ಯಾಕಂದರೆ ಹಿಂದಿನ ಶ್ಲೋಕದಲ್ಲಿ ಮಾತಾಡಾಗಿದೆ. ಇಲ್ಲಿ ನಿಷ್ಕಾಮ ಕರ್ಮವನ್ನು ಮಾಡಿ ಮನಸ್ಸಿನಲ್ಲಿ ಒಂದು ಶಾಂತತೆಯನ್ನು ಬಂದಿರುವಂತಹ ವ್ಯಕ್ತಿಗೆ ಈ ಶ್ಲೋಕ. ಇನ್ನೊಬ್ಬ ವಿದ್ವತ್ ಸನ್ಯಾಸಿ, ಅವನು ಶ್ರವಣವನ್ನೂ ಮಾಡಿ ಆಯಿತು, ಮನನವೂ ಮಾಡಿ ಆಯಿತು, ಕೇವಲ ನಿಧಿಧ್ಯಾಸನಕ್ಕೆ ಕಾಲವನ್ನು ಕಳೀತಾ ಇದ್ದಾನೆ. ನಿಧಿಧ್ಯಾಸನ, ಆತ್ಮಚಿಂತನೆ, ಈ 3 ಬೈಫರ್ಕೇಶನ್ ಇದೆಯಲ್ಲ, ಈ 3ರಲ್ಲಿ ಯಾರಿಗೆ ಹೊಂದುತ್ತೆ ಅಂತ ಈ ಶ್ಲೋಕ ನೋಡಬೇಕು. ಇಲ್ಲಿ ಅನನ್ಯಾಹ ಪೃಥಗ್ಭೂತಾಹ ಅಪೃಥಗ್ಭೂತಾಹ. ಅನನ್ಯ ಇಸ್ಕೊಟ್ಟು ಯಾವುದು 2 ಇಲ್ಲವೋ ಅವನಿಗೆ, ಏಕಮೇವ ದ್ವಿತೀಯ ಬ್ರಹ್ಮ ಯಾರಾಗಿದ್ದವನ ಅವನಿಗೆ ಈ ಶ್ಲೋಕ ಅಂತ. ಅಪೃಥಗ್ಭೂತಾಹ ಏನದು? ಅಪೃಥಕ್ ಅಂದರೆ ಪರಂ ದೇವಂ ನಾರಾಯಣಂ ಮಾ. ಪರಮಾತ್ಮ ಆಗಿರುವಂತಹ, ಭಗವಂತ ಆಗಿರುವಂತಹ ದೇವಂ ಮಾಂ ನಾರಾಯಣಂ ಇಸಿಕೊಳ್ಟು ಅಪೃಥಗ್ಭೂತಾಹ. ನನ್ನ ನಿಜಸ್ವರೂಪದಲ್ಲಿ ಭಗವಂತನೇ ನಾನಾಗಿರಬೇಕು. ಅವಾಗಲೇ ಆ ಅಪೃಥಗ್ಭೂತ ಅನ್ಕೋತಾರೆ. ಪೃಥಗ್ಭೂತ ಅಂದರೆ ಭಗವಂತ ಅಲ್ಲಿದ್ದಾನೆ, ನಾನು ಇಲ್ಲಿದ್ದೀನಿ, ಹೂ ಹಾಕ್ತೀನಿ, ನೈವೇದ್ಯವನ್ನು ಮಾಡ್ತೀನಿ, ಆರತಿನ ತೋರಿಸ್ತೀನಿ, ಇದನ್ನು ಕೊಡು ಅದನ್ನು ಕೊಡು ಅಂತ ಹೇಳ್ತೀನಿ. ಅದು ಯೋಗಕ್ಷೇಮವ? ಇಲ್ಲಿ ನೋಡಿ, ತುಂಬ ಹುಷಾರಾಗಿ ಯೋಚನೆ ಮಾಡಬೇಕು. ದ ವೆರಿ ಲೈನ್ ಇಸ್, ಲಕ್ಷ್ಯಾರ್ಥದಲ್ಲಿ ಯಾರೋ ಆ ಭಕ್ತ, ಯಾವ ಭಕ್ತ? ವಿದ್ವತ್ ಸನ್ಯಾಸವನ್ನು ತಗೊಂಡಿರುವಂತಹ ಭಕ್ತ, ಶ್ರವಣ ಮನನವನ್ನು ಮುಗಿಸಿರುವಂತಹ ಭಕ್ತ. ಇಲ್ಲಿ ಭಕ್ತ ಅನ್ನೋದಕ್ಕೆ ಭಜ್ ಸೇವಾಯಂ ಧಾತು ತಗೊಳ್ಳೋದಿಲ್ಲ, ಭಜ್ ಟು ತಿಂಕ್ ತಗೊಳ್ತೀವಿ, ಅನುಸಂಧಾನ ಆ ಧಾತು ತಗೊಳ್ಬೇಕು. ನಾರಾಯಣಂ ಮಾಂ, ಲಕ್ಷ್ಯ ರೂಪದಲ್ಲಿ ಆ ಪರಮೇಶ್ವರನೇ ಆಗಿರುವಂತಹ ನನ್ನ ನಿಜಸ್ವರೂಪ ಏನಿದೆಯೋ, ಆತ್ಮತ್ವೇನ ಗತಾಹ. ಆತ್ಮತ್ವೇನ ಗತಾಹ ಅಂದರೆ ನನ್ನ ಸ್ವರೂಪವೇ. ಸಂತಹ ಚಿಂತೆಯಂತಹ, ಸತತವಾಗಿ ನನ್ನ ಹೈಯರ್ ನೇಚರ್ ಅದು ಆತ್ಮ ಆಗಿರುವಂಥ ನನ್ನ ಚಿಂತೆಯಿಂದ ಸತತವಾಗಿ ಚಿಂತನೆ ಮಾಡ್ತಿರೋದು. ಅಂದರೆ ಆ ಅದ್ವೈತ ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿ ಜ್ಞಾನದಲ್ಲಿ ಯಾರಿರ್ತಾನೋ ಚಿಂತೆಯಂತಹ, ಯಾರವರು? ಮಾಂ ಯೇ ಜನಾಹ. ನಾರ್ಮಲ್ ಡಿಕ್ಷನರಿಲಿ ಯೇ ಜನಾಹ ಅಂದರೆ ಮನುಷ್ಯರು. ಶಂಕರಾಚಾರ್ಯರು ಪ್ರತ್ಯೇಕವಾದ ಒಂದು ಡಿಕ್ಷನರಿ ಇಟ್ಕೊಂಡಿದ್ದಾರೆ. ಯೇ ಜನಾಹ ಅಂದರೆ ಸನ್ಯಾಸಿನಃ. ಈ ಶ್ಲೋಕ ಯಾರಿಗಪ್ಪ? ಕೃಷ್ಣ ಹೇಳ್ತಿದ್ದಾನೆ ಹಾಗೂ ಶಂಕರರು ಹೇಳ್ತಿದ್ದಾರೆ. ಯಾರು ಸನ್ಯಾಸಿಗಳಾಗಿರ್ತಾರೋ ಅವ್ರಿಗೆ ಮಾತ್ರ ಯೋಗಕ್ಷೇಮ ಅಂತೆ. ನಾವೆಲ್ಲ ಏನು ಮಾಡ್ತಿದ್ದೀವಿ ಇವಾಗ?
ಭಗವಂತ ಇದನ್ನೇ ನೋಡ್ಕೊಳ್ತಾನೆ, ಕಾಪಾಡ್ತಾನೆ, ಹೀಗೆಲ್ಲ ಹೇಳ್ತೀವಿ. ನಾನು ಹೇಳ್ತಿಲ್ಲ ನೋಡಿ, ಶಂಕರರು ಅವ್ರ ಡಿಕ್ಷನರಿಲಿ ಜನಾಹ ಇಸ್ಕೊಂಡು ಸನ್ಯಾಸಿನಃ. ಇಲ್ಲಿಯೂ ವಿಶೇಷವಾಗಿ ಯಾವ ಸನ್ಯಾಸಿ, ವಿದ್ವತ್ ಸನ್ಯಾಸಿ ಅಂತ ತಗೊಳ್ಬೇಕು. ನಿಷ್ಕಾಮ ಕರ್ಮವನ್ನು ಮಾಡ್ತಿರುವಂತಹ ಗೃಹಸ್ಥನಿಗೂ ಇಲ್ಲಿ ಹೇಳ್ತಿಲ್ಲ. ವೆರಿ ಇಂಪಾರ್ಟೆಂಟ್. ಆ ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟೆ ಅಂತ ಅವನಿಗೂ ಹೇಳ್ತಿಲ್ಲ. ವಿವಿಧಿಷಾ ಸನ್ಯಾಸಿ ಆಗಿರುವಂತಹ ಶ್ರವಣ ಮನನ ಮಾಡ್ತಿರುವಂತಹ ಸನ್ಯಾಸಿಗೂ ಹೇಳ್ತಿಲ್ಲ. ಯಾಕೆ? ಮುಂದಿನ ಸಾಲು ಬರುತ್ತೆ. ವಿದ್ವತ್ ಸನ್ಯಾಸಿ ಮಾತ್ರ ಹೇಳ್ತಿದ್ದಾರೆ. ನೋಡೋದು ಪರ್ಯುಪಾಸತೆ. ಪರ್ಯುಪಾಸತೆ ಅಂದರೆ ಆ ಉಪಾಸನೆಯನ್ನು, ಇಲ್ಲಿ ಉಪಾಸನೆಯನ್ನು ಸಾಧಾರಣ ಅರ್ಥ ಪೂಜೆ, ಜಪ, ಧ್ಯಾನ ಅಂತ. ಇಲ್ಲಿ ವೇದಾಂತಿಕ್ ಮೆಡಿಟೇಷನ್ ಉಪಾಸನ ಇಸಿಕೊಟ್ಟು ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿಜ್ಞಾನ. ಪರ್ಯುಪಾಸತೆ ತೇಷಾಂ ಪರಮಾರ್ಥದರ್ಶಿನಾಂ ನಿತ್ಯಾಭಿಯುಕ್ತಾನಾಂ ಸತತ ಅಭಿಯೋಗಿನಾಂ. ಬೇರೆ ಯಾವ ಚಿಂತನೆಯೂ ಅವರಿಗಿಲ್ಲ. ಕೇವಲ ಆ ಭಗವಂತ. ಭಕ್ತಿ ಮಾರ್ಗದಲ್ಲಿ ನೋಡಿದ್ರೆ ಭಗವಂತನ ನಾಮಸ್ಮರಣೆ ಅದು ನೋಡಬಾರ್ದು. ಆದರೂ ಹೇಳ್ತೀನಿ, ಭಗವಂತನ ನಾಮಸ್ಮರಣೆ, ಭಗವಂತನೇ ಬೇಕು ಅನ್ನುವಂಥ ಚಿಂತನೆ. ಇಟ್ ಇಸ್ ಎ ಮೀನ್ಸ್. ಇಲ್ಲಿ ಏನಾಗಿದೆ ವೇದಾಂತದಲ್ಲಿ, ಮೀನ್ಸ್ ತೆಗೆದುಹಾಕಿದ್ದಾಯಿತು, ಎಂಡ್. ಸಾಧನೆ ಮಾಡ್ತಿರ್ಬೇಕಾದ್ರೆ ಭಗವಂತ ನಮಗೆ ಲಕ್ಷ್ಯ ಆಗ್ತಾನೆ, ಗೋಲ್ ಆಗ್ತಾನೆ. ಆ ಗೋಲನ್ನು ಸಿಗಬೇಕು ಅಂದರೆ ನಾವು ಮಾಡುವಂತಹ ಸಾಧನೆ ಎಲ್ಲ ಮೀನ್ಸ್. ಆದರೆ ಇಲ್ಲಿ ಅವರನ್ನು ಹೇಳ್ತಾ ಇಲ್ಲ. ಮೀನ್ಸ್ ಇಸ್ ಶ್ರವಣ ಆ್ಯಂಡ್ ಮನನ, ಅದು ಮುಗಿಸಿ ಆಯಿತು. ಲಕ್ಷ್ಯ ಇಸ್ ನಿಧಿಧ್ಯಾಸನ. ಇಲ್ಲಿ ಆ ನಿಧಿಧ್ಯಾಸನವನ್ನು ಯಾರು ಮಾಡ್ತಿದ್ದಾನಲ್ವ ಅವನಿಗೆ ಸತತಂ ಅಭಿಯೋಗಿನಾಂ ಅಂತ ಹೆಸರು. ಸದಾ ಆ ವೃತ್ತಿಜ್ಞಾನದಲ್ಲಿರುವಂಥವನಿಗೆ ಭಗವಂತ ಕಾಪಾಡ್ತಾನೆ. ಏನಂತ ಕಾಪಾಡ್ತಾನೆ? ಯೋಗ ಹಾಗೂ ಕ್ಷೇಮವನ್ನು ನೋಡ್ಕೊಳ್ತಾನಂತೆ. ನಿತ್ಯ ಜೀವನಕ್ಕೆ ಬೇಕಾಗಿರುವಂತಹ ಎಲ್ಲವನ್ನು ನೋಡ್ಕೊಳ್ತಾನೆ. ಇಲ್ಲಿ ಯೋಗ ಅಂತ ಏನು ಶಂಕರರು ಹೇಳ್ತಾರೆ, ಪ್ರಸಿದ್ಧವಾದ ಸಾಲು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅಪ್ರಾಪ್ತಸ್ಯ ಪ್ರಾಪಣಂ ಯೋಗ. ಯೋಗ ಅಂದರೆ ಯೋಗ ಡೇ, ಇಂಟರ್ನ್ಯಾಷನಲ್ ಯೋಗ ಡೇ, ಕೈ ಮೇಲೆ ತಿರುಗಿಸೋದು, ಕಾಲು ಮೇಲೆ ತಿರುಗಿಸೋದು ಅದಲ್ಲ. ಯೋಗ ಅನ್ನೋದಕ್ಕೆ ಟಾಪಿಕ್ ಅಂತಲೂ ಹೆಸರಿದೆ. ಟಾಪಿಕ್ ಅರ್ಜುನ ವಿಷಾದ ಯೋಗ, ಇದಕ್ಕೆ ರಾಜವಿದ್ಯಾ ರಾಜಗುಹ್ಯ ಯೋಗ, ಅದು ಟಾಪಿಕ್ ಅಂತಲೂ ಇದೆ. ಬೆಲ್ಲಂಕೊಂಡ ರಾಮರಾಯ ಕವಿ ಅದನ್ನೇ ಹೇಳೋದು ನಾನು ತಿಳಿಸಿದ್ದೀನಿ. ಯಾವಾಗ ತಿಳಿಸಿದ್ದೆ? ಗೀತಾ 2ನೇ ಭಾಷ್ಯ ಮಾಡಿದಾಗ ಇದೆ. ಯೋಗ ಈಸ್ ಈಕ್ವಲ್ ಟು ಟಾಪಿಕ್. ಅದನ್ನ ಇಲ್ಲಿ ಹೇಳ್ತಿಲ್ಲ. ಯೋಗ ಅಂದರೆ ಗಳಿಸುವುದು. ಏನು? ಅಪ್ರಾಪ್ತಸ್ಯ ಪ್ರಾಪಣ. ಯಾವುದು ಇಲ್ಲವೋ ಅದನ್ನು ಗಳಿಸೋದು. 2018ರಲ್ಲಿ 2016ರಲ್ಲಿ ಆಶ್ರಮ ಇಲ್ಲ ಅಲ್ವಾ? ಅಪ್ರಾಪ್ತಸ್ಯ ಪ್ರಾಪಣ. ಆಮೇಲೆ ಒಂದೊಂದಾಗಿ ಕಟ್ಸ್ಕೊಂಡ್ವಿ, ಮಾಡ್ತಾ ಇದ್ವಿ. ಇವಾಗ ಕಟ್ತಾನೇ ಇದ್ದೀವಿ, ಪ್ರತಿ ತಿಂಗಳು ಕಟ್ತಾನೇ ಇದ್ದೀವಿ. ಒಂದ್ರ ಮೇಲೆ ಒಂದು ಇಟ್ಟಿಗೆ ಹಾಕ್ತಿರ್ತೀವಿ, ಒಂದು ಇಟ್ಟಿಗೆ ನೋಡಿತೀವಿ, ಕಟ್ತೀವಿ, ಕೊಡಿತೀವಿ, ಇದೇ ಮಾಡ್ತೀವಿ ಅಲ್ವಾ? ಅಪ್ರಾಪ್ತಸ್ಯ ಪ್ರಾಪಣ. ಒಂದು ಮನೆ ಕಟ್ಟಿಸ್ಬೇಕು, ಕಟ್ಟಿಸ್ಬಿಡೋದು ಒಳ್ಳೇದು, ಆಮೇಲೆ ಮೇಂಟೈನ್ ಮಾಡಬೇಕಲ್ಲ. ಕ್ಷೇಮ ತದ್ರಕ್ಷಣಂ ಅಲ್ಲಿ ಹಾಕ್ತಾರೆ ನೋಡಿ. ಕ್ಷೇಮ ಇಸಿಕೊಂಡು ತದ್ರಕ್ಷಣಂ. ಒಂದಾದ್ಮೇಲೆ ಒಂದು ಸ್ಟಾರ್ಟಿಂಗ್ ಮಾಡಿದಾಗ ಏನಿತ್ತು? ಒಂದೇ ಒಂದು ದೇವಸ್ಥಾನ ಆಯಿತು, ಆಮೇಲೆ ಎಲ್ಲ ಹುಟ್ಕೊಳ್ತು, ವಿಗ್ರಹಗಳು ಬಂತು, ಅದು ಬಂತು, ಇದು ಬಂತು, ಮತ್ತೊಂದು ಯೋಗ. ಗೋಶಾಲೆ ಇರಲಿಲ್ಲ, ಗೋಶಾಲೆ ಬಂತು, ಗೋಶಾಲೆ ಚೇಂಜ್ ಮಾಡಿದ್ವಿ, ಅಲ್ಲಿ ಹಾಕಿದ್ವಿ, ಇಲ್ಲಿ ಹಾಕಿದ್ವಿ, ಶಂಕರ್ ಬಂದರು, ಎಲ್ಲ ಬರ್ತಾನೆ ಇದೆಯಲ್ಲ. ರಕ್ಷಣಂ ಎಷ್ಟ. ಯೋಗ ಅಂದರೆ ಅಚೀವ್ಮೆಂಟ್. ಅಚೀವ್ ಮಾಡೋದು ಯೋಗ. ಯಾವುದು ನನ್ನ ಜೀವನದಲ್ಲಿ ಇಲ್ಲವೋ ಅದನ್ನು ಗಳಿಸೋದಕ್ಕೆ ಅಚೀವ್ಮೆಂಟ್ ಯೋಗ. ಗಳಿಸಿದ ಮೇಲೆ ಅದ್ರ ತಕ್ಕಂಗೆ ಮೇಂಟೈನ್ ಮಾಡಬೇಕಲ್ವಾ? ಅದು ಕ್ಷೇಮ. ತದ್ ರಕ್ಷಣ. ತದ್ ಉಭಯಂ ವಹಾಮಿ ಪ್ರಾಪಯಾಮಿ ಅಹಂ. ಅಹಂ ಅಂದರೆ ಇಲ್ಲಿ ನಾರಾಯಣ ಭಗವಂತ. ತದ್ ಉಭಯಂ ಯೋಗ ಕ್ಷೇಮ ಪ್ರಾಪಯಾಮಿ ನೋಡ್ಕೊಳ್ತೀವಿ. ಅಚೀವ್ ಮಾಡೋಕ್ಕೂ ನಾನು ಕಾಪಾಡ್ತೀನಿ ಅವ್ರಿಗೆ, ಮತ್ತು ರಕ್ಷಣೆ ಮಾಡೋದಕ್ಕೂ ಕಾಪಾಡ್ತೀನಿ. 8 ಅಲ್ಲ 10 ದೇವಸ್ಥಾನ ಕಟ್ಟಿಸಿದ್ರು ನಾನು ಡೊನೇಷನ್ ಕೊಡ್ತೀನಿ. 10 ಅಲ್ಲ 100 ದೇವಸ್ಥಾನ ಕೊಟ್ಟಿದ್ರು ಡೊನೇಷನ್ ಕೊಡ್ತೀನಿ. ಆಮೇಲೆ ಅದಕ್ಕೆ ಪೂಜೆ, ಹೂವು, ನೈವೇದ್ಯ ಏನೇನು ಬೇಕೋ ಅದಕ್ಕೂ ಕೊಡ್ತೀನಿ. ಮನೆ ಕಟ್ಟಿಸ್ಬಿಡೋಣ, ಆಮೇಲೆ ಒಂದು ಪೈಪಲ್ಲಿ ಏನಾದ್ರು ನೀರೆಲ್ಲ ಬಿದ್ದೋದ್ರೆ ಅದು ಮಾಡೋಣ. ಹೀಗೆ ಇದು ಕ್ಷೇಮ ಅಲ್ವಾ? ಇದನ್ನೇ ಹೇಳ್ತಿರೋದು. ಯಾರಿಗೆ ಹೇಳ್ತಿರೋದು? ಸನ್ಯಾಸಿ ಹೇಳ್ತಾರೆ. ನೀವು ಗೃಹಸ್ಥರು ಅಂದ್ಕೊಂಬಿಡಿ, ನಿಮ್ಗೆ ಭಗವಂತ ಹೆಲ್ಪೇ ಮಾಡಲ್ಲ, ಆಯಿತಾ? ಅದು ಪ್ರತ್ಯೇಕವಾಗಿ. ಜ್ಞಾನೀತು ಆತ್ಮೈವ ಮೇ ಮತಂ. ಜ್ಞಾನೀತು ಆತ್ಮೈವ ಮೇ ಮತಂ. ಎಲ್ಲಿಂದ ಬಂದಿರೋದು ಈ ಶ್ಲೋಕ? 7ನೇ ಅಧ್ಯಾಯದ 18ನೇ ಶ್ಲೋಕ. ಅಲ್ಲಿ ಆರ್ಥೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಭರತರ್ಷಭ ಅಂತ ಹೇಳಿತ್ತು.
ಅಲ್ಲಿ ಕೃಷ್ಣ ಹೇಳ್ತಾನೆ ಜ್ಞಾನಿ ಯಾರಪ್ಪ ಅಂದರೆ ನನ್ನ ಸ್ವರೂಪವೇ. ಸೊ ಕೃಷ್ಣ ಏನು ಮಾಡ್ಕೊಳ್ಬೇಕು ಅಥವಾ ಭಗವಂತ ಅವನನ್ನು ಅವನು ಕಾಪಾಡ್ಕೊಳ್ಬೇಕು. ಇಫ್ ಲಾರ್ಡ್ ಇಸ್ ಪ್ರೊಟೆಕ್ಟಿಂಗ್ ಸನ್ಯಾಸಿ, ಅದು ವಿದ್ವತ್ ಸನ್ಯಾಸಿ ಪ್ರೊಟೆಕ್ಟ್ ಮಾಡ್ತಿದ್ರೆ ಹಿ ಈಸ್ ನಥಿಂಗ್ ಬಟ್ ಪರಮಾತ್ಮ ಹಿಮ್ಸೆಲ್ಫ್. ಜ್ಞಾನೀತು ಆತ್ಮೈವ ಮೇ ಮತಂ. ಮತ್ತಿನ್ನು ನೋಡಿ, ಸಚ ಮಮ ಪ್ರಿಯ, ಐ ಲೈಕ್ ದಟ್ ಜ್ಞಾನಿ ಅಂತಾನೆ. ಬಿಕಾಸ್ ಹಿ ಈಸ್ ನಥಿಂಗ್ ಬಟ್ ಮೈ ಓನ್ ರಿಫ್ಲೆಕ್ಷನ್, ಹಿ ಈಸ್ ಮೀ ಅಂತ. ಇತಿ ಪೂರ್ವಮೇವ ಉಕ್ತತ್ವಾತ್, ಮುಂಚೆನೇ ಹೇಳಿದ್ದಾರಲ್ಲ, ತಸ್ಮಾತ್ ತೇ ಮಮ ಆತ್ಮಭೂತಾಃ ಪ್ರಿಯಾಶ್ಚ ಇತಿ. ನನಗೆ ಆ ಜ್ಞಾನಿ ಬಹಳ ಇಷ್ಟ. ಯಾಕೆಂದರೆ ಅವನಿಗೆ ಅಪೃಥಗ್ಭೂತಾಃ, ಅವನು ಇನ್ನೊಂದನ್ನು, ಅವನನ್ನು ಬಿಟ್ಟರೆ ಬೇರೆ ಯಾವುದನ್ನು ನೋಡಲ್ಲ. ಪರಮಾತ್ಮನೇ ಎಲ್ಲರಲ್ಲಿಯೂ ಪರಮಾತ್ಮನನ್ನೇ ನೋಡ್ತಾನೆ, ಅವನಲ್ಲಿಯೂ ಪರಮಾತ್ಮನನ್ನೇ ನೋಡ್ತಾನೆ. ಆಮೇಲೆ ನೋಡೋದಲ್ಲ, ಪರಮಾತ್ಮನೇ ಆಗಿದ್ದೀನಿ ಅಂತ ಅದು ಸತ್ಯ, ಫ್ಯಾಕ್ಟ್. ಮತ್ತು ಕಣ್ಣು ಬಿಟ್ಟು ನೋಡಿದಾಗ ನನ್ನ ರಿಫ್ಲೆಕ್ಷನ್ ಎಲ್ಲರೂ ಆ ಆತ್ಮ ಚೈತನ್ಯವೇ ಇರೋದು, ಒಂದೇ ವಸ್ತು ಅಂತ ಗೊತ್ತಾಗುತ್ತೆ. ಅಂತಹ ಮನಸ್ಥಿತಿ ಯಾರಿಗಿದೆಯೋ ಸನ್ಯಾಸಿನ, ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ, ಮಿಕ್ಕರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ಳಲ್ಲ ಅಂತ ಭಗವಂತನ ಮಾತು. ನಿಮಗೆ ಸಾಧಾರಣ ಒಂದು ಡೌಟ್ ಬರ್ಬೋದು, ಇವಾಗ ಸಂಶಯ ಬರ್ಬೋದು. ಏನು ಇಲ್ಲ ಸ್ವಾಮಿ, ನಮಗೆಲ್ಲ ನೋಡ್ಕೊಳ್ತಿದ್ದಾನಲ್ಲ, ನಾನು ಪ್ರಾರ್ಥನೆ ಮಾಡಿದ ತಕ್ಷಣ ಕೇಳ್ತಾನೆ ಭಗವಂತ ಈಡೇರಿಸ್ತಾನಲ್ಲ, ಅದು ಶಂಕರರಿಗೂ ಬಂದಿದೆ. ಅಥವಾ ಇವಾಗ ಪೂರ್ವ ಪಕ್ಷಿಯ ಕ್ವಶನ್ ರೈಸ್ ಮಾಡ್ತಾರೆ. ನಿಮ್ಮನ್ನೆಲ್ಲ ಪೂರ್ವ ಪಕ್ಷಿ ಶಂಕರ ಯೋಚನೆಗಳು ಅದು ರೈಸ್ ಮಾಡ್ತಾರೆ. ಅದು ಓದೋದು ನಾನು ಅನ್ಯೇಷಾಮಪಿ ಭಕ್ತಾನಾಂ ಯೋಗಕ್ಷೇಮಂ ವಹತ್ಯೇವ ಭಗವಾನ್. ಭಕ್ತಾನಾಂ ಯೋಗಕ್ಷೇಮಂ ವಹತ್ಯೇವ ಭಗವಾನ್. ಸತ್ಯಂ ಸತ್ಯಂ ವಹತ್ಯೇವ ವಹತ್ಯೇವ. ಕಿಂತು ಅಯಂ ವಿಶೇಷಃ ಕಿಂತು ಅಯಂ ವಿಶೇಷಃ. ಅನ್ಯೇ ಯೇ ಭಕ್ತಾಃ ಅನ್ಯೇ ಯೇ ಭಕ್ತಾಃ ತೇ ಆತ್ಮಾರ್ಥಂ ಸ್ವಯಮಪಿ ಯೋಗಕ್ಷೇಮಂ ಈಹಂತೆ. ತೇ ಆತ್ಮಾರ್ಥಂ ಸ್ವಯಮಪಿ ಯೋಗಕ್ಷೇಮಂ ಈಹಂತೆ. ಅನನ್ಯದರ್ಶಿನಸ್ತು ಅನನ್ಯದರ್ಶಿನಸ್ತು ನ ಆತ್ಮರ್ಥಂ ಯೋಗಕ್ಷೇಮಂ ಈಹಂತೆ. ನ ಆತ್ಮಾರ್ಥಂ ಯೋಗಕ್ಷೇಮಂ ಈಹಂತೆ. ನ ಹಿ ತೇ ಜೀವಿತೆ ಮರಣೇ ವಾ ಆತ್ಮನೋ ಘೃತಿಂ ಕುರ್ವಂತಿ. ನ ಹಿ ತೇ ಜೀವಿತೆ ಮರಣೇ ವಾ ಆತ್ಮನೋ ವೃದ್ಧಿಂ ಕುರ್ವಂತಿ. ಕೇವಲೇಮ ಭಗವಚ್ಚರಣಾಃ ತೇ. ಕೇವಲಮೇವ ಭಗವಚ್ಚರಣಾಸ್ತೆ. ಅತಃ ಭಗವಾನೇವ ತೇಷಾಂ ಯೋಗಕ್ಷೇಮಂ ವಹತಿ ಇತಿ. ಅತಃ ಭಗವಾನೇವ ತೇಷಾಂ ಯೋಗಕ್ಷೇಮಂ ವಹತಿ ಇತಿ. ವಹತಿ ಇತಿ. ಏನು ಹೇಳ್ತಿದ್ದಾರೆ? ನಾನು ಒಪ್ಕೊಳ್ಳಲ್ಲ, ನಾನು ಯಾರು ನೀವಲ್ಲ. ಸನ್ಯಾಸಿನ ಅಂತ ಹೇಳ್ಬಿಟ್ರು ಶಂಕರರು, ನಾವು ಒಪ್ಪಲ್ಲ. ನಮಗೂ ಭಗವಂತ ಸಹಾಯ ಮಾಡಿದ್ದಾನೆ ಅಂತ ಯಾರು ದ್ವೈತಿಯೋ, ವಿಶಿಷ್ಟಾದ್ವೈತಿಯೋ, ಅಥವಾ ಶೈವ ಸಿದ್ಧಾಂತಿಯೋ, ಅಲ್ಲ ಶಾಕ್ತರೋ. ನವರಾತ್ರಿ ಬರ್ತಿದ್ದಿಲ್ಲ ನಾಳಿಂದ, ಎಲ್ಲರೂ ಅಮ್ಮನವರು ಶ್ರೀಚಕ್ರ ಎಲ್ಲ ಇಟ್ಟು ಎಲ್ಲರೂ ವಿಜೃಂಭಣೆಯಿಂದ ಮಾಡ್ತಿರ್ತಾರೆ. ಇಲ್ಲ ಅಮ್ಮನವರು ಕಾಪಾಡ್ತಾರೆ, ಶ್ರೀಮಾತ ಎಲ್ಲರೂ ಬಿಡ್ತಾಳ ಹಾಗೆ ಅಂತ ಹೇಳ್ತಾರೋ ಅಂತ ಡೌಟ್ ಯಾರು ರೈಸ್ ಮಾಡ್ತಾರೋ ನಾವು ಒಪ್ಪೋದಿಲ್ಲ. ಅನ್ಯೇಷಾಮಪಿ ಭಕ್ತಾನ, ಅನ್ಯೇಷಾಮಪಿ ಮೀನ್ಸ್ ಅಪೃಥಕ್ ಭೂತಾಹ, ಯಾರು ಸನ್ಯಾಸಿಗಳಿದ್ರು ಅವ್ರನ್ನ ಬಿಟ್ಟು, ಅಂದರೆ ಜ್ಞಾನಿಯನ್ನು ಬಿಟ್ಟು ಅರ್ಥಾರ್ಥಿ ಜಿಜ್ಞಾಸು ಭಕ್ತರನ್ನ ತಗೊಂಡು ಅನ್ಯೇಷಾಂ ಭಕ್ತಾನ ಯೋಗಕ್ಷೇಮ ವಹತ್ಯೇವ ಭಗವಾನ್. ಭಗವಂತ ಅವ್ರಿಗೂ ಯೋಗಕ್ಷೇಮವನ್ನು ವಹತ್ಯೇವ, ಆ ಜವಾಬ್ದಾರಿಯನ್ನು ತಗೊಂಡಿದ್ದಾನೆ. ವಹತ್ಯೇವ ಇಸ್ಕೊಂಡು ಜವಾಬ್ದಾರಿಯನ್ನು ತಗೊಂಡಿದ್ದಾನಲ್ವಾ ಅಂತ ಯಾರು ಪ್ರಶ್ನೆ ಮಾಡ್ತಾರೋ ಅದು ಇದು ಪೂರ್ವ ಪಕ್ಷ. ಶಂಕರ್ ಹೇಳ್ತಾರೆ ಸತ್ಯಂ ವಹತ್ಯೇವ, ಯಾರಿಲ್ಲ ಅಂದ್ರು ಖಂಡಿತ ತಗೊಂಡಿದ್ದಾರೆ. ಕಿಂತು ಅಯಂ ವಿಶೇಷ, ಅಂದರೆ ನಾವೆಲ್ಲ ತುಂಬ ವಿಶೇಷರು. ಕಿಂತು ಅಯಮೇವ ವಿಶೇಷ, ನಾವೆಲ್ಲ ಸನ್ಯಾಸಿಗಳು ಬಹಳ ಇಂಪಾರ್ಟೆಂಟ್, ಗೃಹಸ್ಥರ ಥರ ಅಲ್ಲ. ಅನ್ಯೇ ಯೇ ಭಕ್ತಾಹ, ಈ ಭಕ್ತರೆಲ್ಲ ಇರ್ತಾರಲ್ಲ ಭಕ್ತಾಹ, ಅವರ ಯೋಗಕ್ಷೇಮವನ್ನು ಅವರೇ ನೋಡ್ಕೊಂಬಿಟ್ಟಿದ್ದಾರೆ, ನಾನೇನು ಮಾಡೋ ಅವಶ್ಯಕತೆನೇ ಇಲ್ಲ. ತೇ ಆತ್ಮಾರ್ಥಂ ಸ್ವಯಮಪಿ ಯೋಗಕ್ಷೇಮಂ ಈಹಂತೆ. LIC ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದಾರೆ, SIP ಮಾಡಿಸ್ಕೊಂಡಿದ್ದಾರೆ, ಅವಾಗ ಎಲ್ಲೆಲ್ಲ ಆಗುತ್ತೆ, ನಾನು ಏಕೆ ಮಾಡಬೇಕು ನೋಡಿ. ಅನ್ಯೇ ಅಂತ ಹಾಕ್ತೋಗ್ಲಿ ಅದು ಔಟ್. ಅನ್ಯ ಅಂತಂದರೆ ಅವ್ರಿಗೆ ಭಗವಂತನ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಲ್ಲ ಅಂತ ಅರ್ಥ. ಭಗವಂತನನ್ನು ಭೂಟಾಟಿಕೆಗೋಸ್ಕರ ಪೂಜೆ ಮಾಡ್ತಿದ್ದಾರೆ, ಭೂಟಾಟಿಕೆಗೋಸ್ಕರ ಮಂಗಳಾರತಿಯನ್ನು ಮಾಡ್ತಾರೆ, ನೈವೇದ್ಯವನ್ನು ಮಾಡ್ತಾರೆ. ಭಗವಂತ ನಾಮಸ್ಮರಣೆ ಎಲ್ಲ ಮಾಡೋದು ಭೂಟಾಟಿಕೆಗೋಸ್ಕರ. ತಿಳ್ಕೊಳ್ಳಿ, ಭೂಟಾಟಿಕೆ ನಿಜವಾಗ್ಲೂ ಮಾಡೋದಿಲ್ಲ, ಎಲ್ಲ ಭಯ.
ಏನಾಗುತ್ತೋ ನಾಳೆ ನನಗೆ. ಇವಾಗ ನಮ್ಗೆ ಏನು ಆರಾಮಾಗಿರ್ತೀವಿ, ನಮಗೇನು ಬ್ಯಾಂಕ್ ಅಕೌಂಟ್ ಇಲ್ಲ, ಬ್ಯಾಂಕಲ್ಲಿ ದುಡ್ಡಿಲ್ಲ, ಅಕೌಂಟ್ ಇದ್ರೂ ದುಡ್ಡಿಲ್ಲ, ಆಯಿತಾ, ಮನೆ ಇಲ್ಲ, ಮಠ ಇಲ್ಲ, ಇಲ್ಲಿರ್ತೀವಿ, ಇಲ್ಲ ಅದೆಲ್ಲ ಹೋಗ್ತೀವಿ. ಆದರೆ ನಿಮ್ಗೆ ಹಾಗಿರೋಕ್ಕಾಗತ್ತಾ? ಅದು ನಿಮ್ಗೆ ತಾಕಬೇಕು, ಅದಕ್ಕೆ ಒತ್ತಿ ಹೇಳ್ತಾರೆ. ಅನ್ಯೇ ಯೇ ಭಕ್ತಾ ಆತ್ಮಾರ್ಥಂ ಅಂದರೆ ಅವರ ಸೆಲ್ಫಿಶ್ ಡಿಸೈರ್ಸ್ಗೋಸ್ಕರ ಭಯ, ಸ್ವಯಮಪಿ ಯೋಗಕ್ಷೇಮ ಮೀಹಂತೆ. ಆದರೆ ಅಪೃಥಗ್ಭೂತಾ ಸನ್ಯಾಸಿನ ಇದ್ದಾರಲ್ಲ, ಅವನು ಅನನ್ಯದರ್ಶಿನಸ್ತು, ಭಗವಂತನೇ ಅವನು ಅಂತ ಅಂದ್ಕೊಂಡ್ಮೇಲೆ ಆತ್ಮಾರ್ಥಂ ನ ಯೋಗಕ್ಷೇಮ ಮೀಹಂತೆ, ಅವನ ಯೋಗಕ್ಷೇಮೋಸ್ಕರ ನೋಡ್ಕೊಳ್ಳೋದೇ ಇಲ್ಲ. ನಾಳೆ ಊಟ ಎಲ್ಲಿ ಸಿಗುತ್ತೆ? ಇವಾಗ ಅದಕ್ಕೆ ವಿವಿಧಿಷ ಸನ್ಯಾಸಿಗೂ ಅಂತ ಹೇಳಿ, ವಿವಿಧ ಸನ್ಯಾಸಿಗೂ ಈ ಶ್ಲೋಕ ಅಲ್ಲ. ಯಾಕಂದರೆ ನಮಗೆ ಅದರ ಆಶ್ರಮದಲ್ಲಿ ಕರೆಕ್ಟಾಗಿ 9 ಗಂಟೆಗೆ ಬ್ರೇಕ್ಫಾಸ್ಟು, 1:30 ಊಟ, ಇದೆಲ್ಲ ಸಿಗುತ್ತಲ್ವ. ಆದರೆ ವಿದ್ವತ್ ಸನ್ಯಾಸಿಗೆ ಯಾವ ಇನ್ಸ್ಟಿಟ್ಯೂಷನಲ್ಲಿಯೂ ಅವನಿಲ್ಲ ಅಂತಂದರೆ, ಕೇವಲ ಫುಟ್ಪಾತ್ ಮೇಲಿದ್ದು ನೆಕ್ಸ್ಟ್ ಡೇ ಊಟಕ್ಕೇನೂ ಸಿಗದಿರೋ ಅಂಥವನಿಗೆ ಮಾತ್ರ ಇದು. ಯಾಕಂದರೆ ಅವನಿಗೆ ಇನ್ಶೂರೆನ್ಸ್ ಮಾಡಿಸಿಲ್ಲ, ಏನಿಲ್ಲ, ಎಲ್ಲಿ ಯಾವ ವಸ್ತ್ರ ಬರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ವಸ್ತ್ರ ಸಮರ್ಪಣೆ ವಾರ ತಿಂಗಳು ಆಗ್ತಾ ಇರುತ್ತೆ ವಸ್ತ್ರ ಸಮರ್ಪಣೆ ಅಲ್ವಾ? ಯೋಚನೆ ಮಾಡಿ. ಅದಕ್ಕೆ ನಾನು ಹೇಳಿದ್ದು ನಿಷ್ಕಾಮ ಕರ್ಮಿ ಗೃಹಸ್ಥ, ಆಮೇಲೆ ಶ್ರವಣಮಾನ ವಿವಿಧಿಷಾ ಸನ್ಯಾಸ, ಆಮೇಲೆ ಕೇವಲ ನಿಧಿಧ್ಯಾಸನ ವಿದ್ವತ್ ಸನ್ಯಾಸಿ. ಮೂಲವಾಗಿದ್ದು ವಿದ್ವತ್ ಸನ್ಯಾಸಿ ಮಾತ್ರ ಹೇಳ್ತಿರೋದು, ಆಮೇಲೆ ವಿವಿಧಿಷಾ ಸನ್ಯಾಸಿ ಹೇಳ್ತಿರೋದು. ಸೊ ಅನನ್ಯದರ್ಶಿನಸ್ತು ಆತ ಯಾರೋ ವಿದ್ವತ್ ಸನ್ಯಾಸಿ, ಆತ್ಮಾರ್ಥಂನ ಯೋಗಕ್ಷೇಮ ಹೀಹಂತೆ, ಅವನಿಗೋಸ್ಕರ ಏನು ಮಾಡ್ಕೊಳ್ಳಲ್ಲ, ಏನೂ ಇಲ್ಲ. ಎಂತಹ ಆತ್ಮಾರ್ಥಂ ಅವನಿಗೇನೂ ಇಲ್ಲ. ನಹಿತೆ ಜೀವಿತೆ ಮರಣೇವ ಆತ್ಮನೋ ಗೃಧಿಂ ನ ಕುರುವಂತಿ. ಆ ನಾ ಇದೆಯಲ್ಲ, ಗೃಧಿಂ ಅಂತಿದೆ, ಆ ನಾನ ಇಲ್ಲಿಗೆ ತಂದ್ಕೊಡ್ಬೇಕು. ನಹಿತೆ ಇದೆಯಲ್ವಾ, ಅಲ್ಲೊಂದು ನಾ ಅಕ್ಷರವನ್ನ ಗೃಧಿಂ ನ ಕುರುವಂತಿ. ಆತ ಆ ಸನ್ಯಾಸಿ ಜೀವಿತೆ ಮರಣೇವ, ಇವತ್ತು ಬದುಕಿರ್ತಾನೆ, ನಾಳೆ ಹೋಗ್ತಾನೆ, ಅವನು ಏನು ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಆದ್ರೂ ಅವನು ಹೋಲ್ಡ್ ಮಾಡೋಕ್ಕೆ, ಇದು ಪ್ರಾಕ್ಟಿಕಲ್ ಅಲ್ಲ ಸ್ವಾಮಿ, ಅಟ್ಲೀಸ್ಟ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಓನ್ ಸೆಲ್ಫ್, ಇದೆಲ್ಲ ಹೇಳಬೇಕು. ಇವಾಗ ನನ್ನ ಮನೆ ಮಟ್ಟಿಗಾದರೂ ಮಾಡ್ಕೊಳ್ಬೇಕಲ್ವ, ಏನೂ ಇಲ್ಲ ಅಂದರೆ. ಮಕ್ಕಳು ಮರಿಗಾದರೂ ಹೊಟ್ಟೆಗೇನೋ ಮೋಸ ಮಾಡಬಾರ್ದಲ್ವ, ಈ ಜವಾಬ್ದಾರಿಯಲ್ಲಿ ಇದೆಯಲ್ವ, ಅಂಥವ್ರು ಭಗವಂತ ಮಾಡಲ್ಲ ಅಂತ ಇಲ್ಲಿ ಹೇಳಿ ಆಯಿತು. ಅದೆಲ್ಲ ನೀವೇ ಮಾಡ್ಕೊಂಡ್ಬಿಟ್ಟಿರ್ತೀರ ಅಂತ. ಆತ್ಮನ ಗೃಧಿಂ ಅಂದರೆ ಆಸೆ ಅಂತ, ಗೃದ್ಧ ಆಸೆ, ಅಟ್ಯಾಚ್ಮೆಂಟ್. ನ ಗೃಧಿಂ ಕುರುವಂತೆ, ಅಂತಹ ಗೃಹಸ್ಥನಿಗೆ ಭಗವಂತ ತುಂಬ ತೃಪ್ತಿಯಿಂದ ಮಾಡಲ್ಲ. ಆ್ಯಕ್ಚುಲಿ ಭಗವಂತ ಮಾಡೋದೇ ಇಲ್ಲ. ಯಾಕೆ? ಅವರ ಪ್ರಾರಬ್ಧ ಕರ್ಮವೇ ಮಾಡುತ್ತೆ. ಪ್ರಾರಬ್ಧ ಕರ್ಮವೇ ಭಗವಂತನ ಮೂಲಕ ಅದೇ ನಡೆಯುತ್ತೆ. ಅವ್ರಿಗೆ ಈ ಥರ ಸಿಗಬೇಕು, ಸಿಗಲ್ಲ. ನಾವು ಸುಮ್ಮನೆ ಭಗವಂತ ಕೊಟ್ಟ ಅನ್ನೋದು, ಭಗವಂತ ಕೊಡಲ್ಲ, ಅವರವರ ಪ್ರಾರಬ್ಧ ಕರ್ಮಕ್ಕಾಗುತ್ತೆ. ನಾವು ಅದನ್ನು ಭಗವಂತನಿಗೆ ಟ್ಯಾಗ್ ಮಾಡ್ತೀವಿ, ಯಾಕಂದರೆ ಅವನ ಕರ್ಮಫಲ ಧಾತ ಆಗಿರೋದ್ರಿಂದ. ಭಗವಂತನ ರಿಯಲ್ ಕಟಾಕ್ಷ ಇಲ್ಲಿ ಯಾವ ಇನ್ಶೂರೆನ್ಸ್ ಪಾಲಿಸಿನೂ ಇಲ್ಲದೆ, ಯಾವ SIPಯೂ ಇಲ್ಲದೆ, ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗು ಮಾಡಿದೆ, ಆಯಿತಾ, ಇಂಟ್ರೆಸ್ಟು ಬರದೆ, ಈ ಥರ ಯಾರು ಆರಾಮಾಗಿರ್ತಾರಲ್ಲ ಅವ್ರಿಗೆ ನಿಜವಾದ ಗ್ರೇಸ್. ಆವಾಗ ನಮಗೆಲ್ಲ ಭಗವಂತ ಹೀಗೆ ಆಶೀರ್ವಾದ ಮಾಡ್ತಾನೆ, ಪೂರ್ತಿ ಅನುಗ್ರಹ. ನಿಮಗೆಲ್ಲ ಹೀಗೆ ಮಾಡ್ತಾರೆ ಭಗವಂತ, ಸ್ವಲ್ಪ ಕಿರಣ ಮಾತ್ರ ಬರುತ್ತೆ, ಆಯಿತಾ. ಆತ್ಮನೋ ಗೃಧಿಂ ಕುರುವಂತಿ ಕೇವಲಮೇವ ಭಗವಚ್ಚರಣಾಃ ತೇ, ಭಗವಂತನ ಸಂಪೂರ್ಣವಾಗಿ ಶರಣಾಗಿಬಿಟ್ಟಿದ್ದಾರೆ. ಅತಃ ಭಗವಾನೇವ ತೇಷಾಂ ಯೋಗಕ್ಷೇಮಂ ವಹತಿ ಇತಿ. ಆದ್ದರಿಂದ ಆ ಶ್ರೀಮನ್ನಾರಾಯಣ ನಿಜ ಸ್ವರೂಪ ಆಗಿರುವಂತಹ ಸನ್ಯಾಸಿ ಎಲ್ಲವನ್ನು ಬಿಟ್ಟು ಆತ್ಮಜ್ಞಾನದಲ್ಲಿಯೇ, ಆತ್ಮಸ್ವರೂಪದಲ್ಲಿಯೇ ನಿಂತಿರುವಂತಹ ವ್ಯಕ್ತಿಗೆ ಭಗವಂತ ಕಾಪಾಡ್ತಾನೆ. ನಿಮಗೂ ಭಗವಂತನ ಅನುಗ್ರಹ ಆಗಬೇಕು ಅಂದರೆ ನೀವೇನು ಮಾಡಬೇಕು? ಏನು ಮಾಡಬೇಕು? ವಿವಿಧಿಷಾ ಸನ್ಯಾಸವನ್ನು ತಗೊಂಡು, ವಿದ್ವತ್ ಸನ್ಯಾಸವನ್ನು ತಗೊಂಡು ಆತ್ಮಾರಾಮ ಸ್ಥಿತಿಯಲ್ಲಿದ್ದರೆ ಭಗವಂತನ ಅನುಗ್ರಹವನ್ನು ಕೇಳೋದು ಬೇಡ. ಜ್ಞಾನೀತು ಆತ್ಮೈವ ಮೇ ಮಥಂ, ತಾನಾಗೆ ಎಲ್ಲ ನಡೆಯುತ್ತೆ. ತುಂಬ ಒಳ್ಳೆ ಶ್ಲೋಕ. ಇನ್ಮೇಲೆ ನೀವು ಇದನ್ನು ಹೇಳಬೇಕು ಅಂತಂದರೆ ಅನನ್ಯ ಚಿಂತಯಂತೋ ಮಹ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ. ಇವೆಲ್ಲ ಕಡೆ ಭಗವಂತ ನೋಡ್ಕೊಳ್ತಾನಪ್ಪ ನನ್ನ ಅಂತೆಲ್ಲ ಹೇಳ್ತಾರಲ್ಲ, ಅವಾಗ ಟಾರ್ಚ್ ಲೈಟ್ ಓಪನ್ ಆಗಬೇಕು. ಅವಾಗ ನೀವು ಕೇಳಬೇಕು, ಯಾರು ಭಗವಂತ ನೋಡ್ಕೊಳ್ತಾನೆ? ನಾವೆಲ್ಲ ಮನೆ ಮಠ ಎಲ್ಲ ಮಾಡಿಕೊಂಡು ಎಲ್ಲ ಇದ್ದು ಭಗವಂತ ನೋಡ್ಕೊಳ್ತಾನೆ ಅನ್ನೋದೆಲ್ಲ ಬೂಟಾಟಿಕೆ ಅಷ್ಟೇ. ಆ ರೀತಿಯಾಗಿ ಸಂಪೂರ್ಣವಾಗಿ ಯಾರು ಅಹಂಕಾರವನ್ನು ಬಿಟ್ಟು
ಒಟ್ಟಿಗೆ ಎಲ್ಲ ಕ್ರಿಯಾಶ್ರಮಕ್ಕೆಲ್ಲ ಮನಸ್ಸು ಹೋಗೋದು ಕಷ್ಟ. ಅಟ್ಲೀಸ್ಟ್ ನಾವು ಮಾಡುವಂತಹ ಕರ್ಮವೆಲ್ಲ ಆ ಕರ್ಮಯೋಗ ರೀತಿಯಲ್ಲಿ ಭಗವಂತ ಇದ್ದಾನೆ ಅನ್ನುವಂತಹ ದೃಢವಾದ ನಂಬಿಕೆ ಬಂದ್ರೇ ಆ ಆಶೀರ್ವಾದ ತುಂಬ ಪ್ರಹರಿಸುತ್ತೆ. ಆ ರೀತಿಯಾಗಿ ನಾವೆಲ್ಲರೂ ಆ ಭಗವಂತನನ್ನು ಅಚಲವಾಗಿ ನಂಬಿ ಭಗವಂತನ ಪಾದದಲ್ಲಿ ಶಂಕರ ಭಗವತ್ಪಾದರ ಉಪದೇಶದಲ್ಲಿ ಮನಸ್ಸನ್ನು ಲೀನವಾಗಿಟ್ಟರೆ ನಾವೆಲ್ಲರೂ ಸಂತೋಷವಾಗಿರ್ತೀವಿ. ನಾರಾಯಣ.